ನಮಸ್ಕಾರ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಉಷಾ ಗಾಯತ್ರಿ. ಈ ಅಧಿಕ ಮಾಸ ಅಂದ್ರೆ ಏನು? ಈ ಅಧಿಕ ಮಾಸಕ್ಕೆ ಮೊದಲು ಮಲಮಾಸ ಅಂತ ಯಾಕೆ ಕರೀತಾ ಇದ್ರು? ಈ ಅಧಿಕ ಮಾಸದ ಅಧಿಪತಿ ಯಾರು? ಅಧಿಕ ಮಾಸದಲ್ಲಿ ಮಾಡುವ ಕಾರ್ಯಕ್ರಮಗಳೇನು? ಇತ್ಯಾದಿ ಎಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನ. ಅದಕ್ಕಾಗಿ ನಮ್ಮ ಶಿವಪೂಜಿ ಗೀತಮ್ಮ ಅವ್ರು ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ಹೇಳಿ, ಈ ಕಾರ್ಯಕ್ರಮ ಇವಾಗ ನಡೀತಾ ಇರೋದು ಅಧಿಕ ಮಾಸ. ಹೌದು. ಅಧಿಕ ಮಾಸ ಅಂದ್ರೆ ಏನು? ಅಧಿಕ ಮಾಸ ಅಂದ್ರೆ ಈಗ ನಾವೆಲ್ಲ ಸ್ಕೂಲ್ ನಲ್ಲಿ ಕಲ್ತಿದ್ವಿ. ಪೃಥ್ವಿ ಒಂದ್ ರೌಂಡ್ ಹಾಕ್ಲಿಕ್ಕೆ ಒಂದಿನ ಬೇಕು, ಸೂರ್ಯನ ರೌಂಡ್ ಹಾಕ್ಲಿಕ್ಕೆ 365 ದಿವಸ ಬೇಕು. ಅದೇ ರೀತಿ ಚಂದ್ರನಿಗೆ ರೌಂಡ್ ಹಾಕ್ಲಿಕ್ಕೆ 354 ದಿವಸ ಬೇಕಾಗ್ತದೆ. ಸೊ ಸೂರ್ಯನಿಗೆ 365, ಇಲ್ಲೇ 354. ಚಂದ್ರಮಾನ ಸೂರ್ಯಮಾನದ ನಡುವೆ 11 ದಿವಸದ ಡಿಫರೆನ್ಸ್ ಆಗ್ತದೆ. ಸೊ ಆ ಡಿಫರೆನ್ಸ್ ಮುಂದೆ ಕಂಟಿನ್ಯೂ ಹಾಕೋತ ಹೋದ್ರೆ ಲೆಕ್ಕ ತಪ್ಪಬಾರ್ದು ಅಂತೇಳಿ ನಮ್ಮ ಹಿರಿಯರು ಏನ್ ಮಾಡಿದ್ರು, ಪ್ರತಿ 3 ವರ್ಷಕ್ಕೊಮ್ಮೆ ಅಂದ್ರೆ 33 ತಿಂಗಳ ಅವಧಿಯ ನಂತರ 11 ದಿವಸ ಅಂದ್ರೆ 33 ದಿವಸ ಆಗ್ತದೆ. ಒಂದು ಮಾಸ ಎಕ್ಸ್ಟ್ರಾ ಮಾಡಿ ಅದನ್ನ ಅಧಿಕ ಮಾಸ ಅಂತ ಟ್ರೀಟ್ ಮಾಡಿದ್ರು. ಅದಕ್ಕೆ ಯಾವ ತಿಂಗಳಲ್ಲಿ ಬರ್ತದಲ್ಲ, ಈ ಶ್ರಾವಣದಲ್ಲಿ ಬಂದ್ರೆ ಮೊದ್ಲ ಅಧಿಕ ಶ್ರಾವಣ, ಆಮೇಲೆ ನಿಜ ಶ್ರಾವಣ. ಈ ಸಲ ಜ್ಯೇಷ್ಠ ಮಾಸದಲ್ಲಿ ಬಂದದೆ. ಈಗ ಅಧಿಕ ಜ್ಯೇಷ್ಠ, ನಾಳೆ ಅಮಾವಾಸ್ಯೆ ನಂತರ ನಿಜ ಜ್ಯೇಷ್ಠ ಚಾಲು ಆಗ್ತದೆ. ಅಂದ್ರೆ ಈ ಮಾಸದಲ್ಲಿ ಇದು ಸುಳ್ಳು ಅಂತ ಲೆಕ್ಕ. ಈ ಅಧಿಕ ಮಾಸ ಅಂದ್ರೆ ಸುಳ್ಳು ಮಾಸ, ಅದ್ರಲ್ಲಿ ಏನು ಮಾಡಂಗಿಲ್ಲ ಅಂತ ಅರ್ಥ. ಯಾಕೆ ಅದ್ ಹಂಗೆ? ಸುಳ್ಳು ಮಾಸ ಅಂತಲ್ಲ, ಅಂದ್ರೆ ಈ 12 ತಿಂಗಳೇನಿರ್ತಾವಲ್ಲ, ಅದಕ್ಕೊಬ್ಬೊಬ್ರು ಅಧಿದೇವತೆಗಳಿರ್ತಾರೆ. ಈ ಚೈತ್ರ ಮಾಸದಲ್ಲಿ ವಿಷ್ಣು, ವೈಶಾಖ ಮಾಸ ಹಿಂಗ ಮಾಡಿದ್ರು. ಇದು ಪ್ರತಿ 3 ವರ್ಷಕ್ಕೆ ಬರೋದ್ರಿಂದ ಇದಕ್ಕೆ ಯಾವ ಅಧಿದೇವತೆಗಳಿರ್ಲಿಲ್ಲ. ಅದು ದೇವತೆಗಳಿಲ್ಲ ಅನ್ಕೂಳೆ ಅದು ನೇಮ್ಲೆಸ್, ಅದಕ್ಕೇನ್ ಮಹತ್ವ ಇಲ್ಲ, ಅದ್ರೊಳಗ ಶುಭ ಕಾರ್ಯ ಮಾಡಬಾರ್ದು. ಹಿಂಗ ಒಳಗ ಜನರೊಳಗೇನೋ ಒಂದು. ಆಮೇಲೆ ಮಲಮಾಸ ಅಂತನೂ ಹೆಸರಿಡ್ತಿದ್ರು ಅದಕ್ಕೆ. ಮಲಮಾಸ ಅಂದ್ರೆ ಎಕ್ಸ್ಟ್ರಾ, ಈಗ ನಾವು ತಿಂದ ಎಕ್ಸ್ಟ್ರಾ ಇದ್ದೇನೋ ಅಂತೇವಲ್ಲ ಆ ಟೈಪ್ ಮಲಮಾಸ ಅಂದ್ಕೊಳ್ಳೆ. ಅವಾಗ ಆ ಮಾಸದ ಅಧಿದೇವತೆ ಮಲಮಾಸದ ದೇವಿ ಇದ್ಲಲ್ಲ, ಅಕ್ಕಿ ಹೋಗಿ ವಿಷ್ಣು ಬೇಡ್ಕೊಂಡ್ಲು, ನನಗೆಲ್ಲಾರು ಹೇಳಿಸ್ತಾರ, ನನಗೆ ಅಸ್ತಿತ್ವ ಇಲ್ದಂಗ ಆಗ್ತದ, ನಾ ಏನ್ ತಪ್ಪು ಮಾಡೇನಿ, ನನಗೆ ಯಾಕೆ ನೀವು ಅಧಿಕ ಮಾಸ ಅಂತ ಮಾಡಿದ್ರಿ ಅನ್ಕೊಳ್ಳಿ. ದೇವ್ರಿಗೂ ಕರೆ ಅನಿಸ್ತು. ಅದಕ್ಕೆ ಅವನೇನಂದ, ಅವ್ರನ್ನ ಇವ್ರನ್ನ ಮಾಡೋದ್ಕಿಂತ ಪುರುಷೋತ್ತಮ ನಾನ ಇದಕ್ಕೆ ಅಧಿದೇವತೆ ಆಗಿಬಿಡ್ತೇನೆ, ಅಂದ್ರೆ ಪುರುಷೋತ್ತಮ ಮಾಸ ಅಂತ ಅಂದ್ಕೊಡ್ಲೆ ಅದಕ್ಕೆ ಶ್ರೇಷ್ಠತೆ ಬಂತು. ಅಲ್ಲಿ ಶುಭ ಕಾರ್ಯ ಮಾಡಂಗಿಲ್ಲ, ಆದ್ರೆ ದೇವ ಕಾರ್ಯ ಮಾಡಿದ್ರೆ ಅದಕ್ಕೆ ಅಧಿಕ ಪುಣ್ಯ ಬರ್ತದೆ. ನೀವು ಇದು 16 ಸೋಮವಾರ 16 ಸೋಮವಾರ ಮಾಡ್ತೀರಿ ಚಾತುರ್ಮಾಸದೊಳಗೆ. ಆದ್ರೆ ಅಧಿಕ ಮಾಸದಲ್ಲಿ ಕೇವಲ 4 ಸೋಮವಾರ ಮಾಡಿದ್ರೆ ನಿಮ್ಗ 16 ಸೋಮವಾರದ್ದು ಪುಣ್ಯ ಬರ್ತದೆ. ಇನ್ನೊಂದು ವಿಷ್ಣುವಿಂದ ಒಂದು ವೃತ್ತ ಇದೆ, ಅದ 365 ದಿನ ಮಾಡಿದ್ರೆ ನಂತರ ಉದ್ಯಾಪನೆ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. ಆದ್ರೆ ಇಲ್ಲಿ ಅಧಿಕ ಮಾಸದಲ್ಲಿ ಒಂದೇ ದಿನ ಅದನ್ನ ಮಾಡಿದ್ರು ಅದರದ್ದು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ದೇವ ಕಾರ್ಯ ಒಳ್ಳೆ ಕಾರ್ಯ ಮಾಡೋದ್ರೆ ಇಲ್ಲಿ ಅಧಿಕ ಪುಣ್ಯಗಳು. ಅದೀಗ ಮಲಮಾಸ ಅದು ಬೇಡದೇ ಇರೋ ಮಾಸಕ್ಕೆ ಪುರುಷೋತ್ತಮನೇ ಅಧಿಪತಿಯಾಗಿ ಅದಕ್ಕೊಂದಷ್ಟೊಂದು ಶ್ರೇಷ್ಠತೆಯನ್ನ ಕೊಟ್ರು. ಆದ್ರೇನು ಒಳ್ಳೆ ಅಂದ್ರೆ ಮದುವೆ, ಮುಂಜುವಿ, ಗೃಹ ಪ್ರವೇಶ ಇಂಥ ಕೆಲಸಗಳನ್ನು ಮಾಡೋದಿಲ್ಲ. ಕೇವಲ ಇಲ್ಲಿ ದೇವತಾರಾಧನೆ, ದೇವರ ದರ್ಶನ ಅಂತ. ಅಂದ್ರೆ ಮುಖ್ಯ ಇದ್ರೊಳಗೆ ಏನು, ಅಧಿಕ ಮಾಸದಲ್ಲಿ ಸ್ನಾನ, ಧ್ಯಾನ, ದಾನ, ಯಾನ 4. ಸ್ನಾನ ಅಂದ್ರೆ ಸಮುದ್ರದ ಸ್ನಾನ ಬಹಳ ಶ್ರೇಷ್ಠ ಅಂತಾರ ಅಧಿಕ ಮಾಸದಲ್ಲಿ. ಮತ್ತೆ ಎಲ್ಲರಿಗೂ ಸಮುದ್ರ ಸ್ನಾನಕ್ಕೆ ಹೋಗಿ ಮಾಡ್ಲಿಕ್ಕೆ ಆಗಂಗಿಲ್ಲ. ನೆಕ್ಸ್ಟ್ ನದಿ ಸ್ನಾನ. ನದಿ ಸ್ನಾನನೂ ಆಗ್ಲಿಲ್ಲ ಅಂದ್ರೆ ಊರೊಳಗ ಕೆರೆ, ನಮ್ಮ ಉಣ್ಕಲ್ ಕೆರೆ ಅದ, ಅಲ್ಲಿನೂ ಹೋಗಿ ಮಾಡ್ಬೋದು. ಆ ಕೆರೆ ಒಳಗೂ ಕೆಲವ್ರು ಹೋಗ್ಲಿಕ್ಕಿಲ್ಲ, ಮನೆ ಒಳಗ 1-3 ಬಕೆಟ್ ಇಡೋದು, 1 ಪ್ಲಾಸ್ಟಿಕ್, 1 ಹಿತ್ತಾಳಿ, 1 ಸ್ಟೀಲಿಂದು. ಗಂಗೆ, ಯಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲೇಸನ್ ಅಸ್ಮಿನ್ ಕುರು ಅಂತ ಹೇಳಿದ್ರೆ ನಮಗ
ಮನಸ್ಸಿನೊಳಗೆ ತಕ್ಕೊಂಡು ಹಾ 3 ಪ್ರಯಾಗ ಸ್ನಾನ ಮಾಡಿವೆ ಅಂತ ತಿಳ್ಕೊಳ್ಳೋದು. 3 ಪ್ರಯಾಗ ಸ್ನಾನಕ್ಕೋಸ್ಕರ ಹಿತ್ತಾಳೆ ಸ್ಟೀಲು ಪ್ಲಾಸ್ಟಿಕ್ 3 ಬಕೆಟ್ಗಳನ್ನ ಸ್ನಾನ, ಹಾ. ಆಮೇಲೆ 2ನೇದು ಧ್ಯಾನ. ಅಂದ್ರೆ ಈ ಅಧಿಕ ಮಾಸದೊಳಗ ಧ್ಯಾನ, ಜಪ, ಹಾಡು ಯಾವ್ದೇ ಮಾಡಿದ್ರು ಅಧಿಕ ಪುಣ್ಯ ಬರ್ತದೆ. ಅದಕ್ಕೆ ನೀವು ನೋಡ್ಬೋದು ಎಲ್ಲಾ ಮೇಳ ಮಂಡಳ ಎಲ್ಲಾ ದೇವಸ್ಥಾನದೊಳಗ ದಿನ 33 ಹಾಡು ಹೇಳ್ತಾರೆ. ಅದೊಂದು ಪದ್ಧತಿ ಚಾಲು ಆಗಿದೆ. ಧ್ಯಾನ ಆತು. 3ನೇದು ದಾನ. ದಾನ ಅಂದ್ರೆ ಇಲ್ಲಿ ಅಧಿಕದೊಳಗ 33 ದಾನ ಮಾಡೋದು ಶ್ರೇಷ್ಠ ಅಂತ. ಅಪೂಪ ದಾನ ಅಂದ್ರೆ ಅನಾರತ ಅಂತಾರಲ್ಲ, ಅಕ್ಕಿ ಇವೆಲ್ಲ ಕುಡಿಸಿ ಮಾಡಿದ್ದು, ಅದು ಅಗದಿ ಶ್ರೇಷ್ಠ. ಅದಾದ್ಮೇಲೆ ನಿಮ್ಮ ಮನಸ್ಸಿನ ಪ್ರಕಾರ ಹಣ್ಣುಗಳು ದಾನ ಮಾಡ್ಬೋದು, ಮತ್ತೆ ಪುಸ್ತಕಗಳನ್ನು ದಾನ ಮಾಡ್ಬೋದು. ನಿಮ್ಮ ಏನು ಯಥಾಶಕ್ತಿ ಯಥಾಭಕ್ತಿ ದಾನ ಮಾಡೋದು. ಲಾಸ್ಟಿಗೆ ಯಾನ ಅಂದ್ರೆ ಪ್ರಯಾಣ, ಅಂದ್ರೆ ಬೇರೆ ಬೇರೆ ಕಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋದು ಮುಖ್ಯ ಅಂತಾರೆ. ಅಂದ್ರೆ ಮನುಷ್ಯಾಗ ಮನಿ ಬಗ್ಗೆ ವ್ಯಾಮೋಹ ಬಾಳ ಇರ್ತದೆ. ಮನಿ ಬಿಟ್ಟು ಹೋಗ್ಲಿಕ್ಕೆ ಒಲ್ಲೆ ಅಂತಿರ್ತಾನೆ. ಈ ನವದಿಂದರ ಮನಿ ಬಿಟ್ಟು ದೇವರ ದರ್ಶನ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಕಾರಣ ಆಗ್ಲಿ ಅಂತೇಳಿ ಈಗ 3 ಕದರಮಂಡಲಿ, ಸಾತೇನಹಳ್ಳಿ, ಶಿಕಾರಿಪುರ ಆ 3 ಹನುಮಂತ ಮಾಡ್ತಾರ. ಇತ್ಲಾಗ ಅಚ್ಚನೂರು, ತುಳಸಿಗೇರಿ, ಯಲಗೂರು ಹಂಗ ಮಾಡ್ತಾರ. ಕೆಲವರು ದೇವಿಗೆ ಅವ್ರವ್ರ ಕುಲದೇವರಿಗೆ ಹೋಗಿ ಬರ್ತಾರ. ಹಂಗ ಸಾತಿದ್ದವರು ಕಾಶಿ, ರಾಮೇಶ್ವರ, ಪ್ರಯಾಗ. ಆಮೇಲೆ ಈ ಕಾಲದೊಳಗ ನೈಮಿಷಾರಣ್ಯದೊಳಗೂ ಪ್ರವಚನ ಅವು ನಡೀತಿರ್ತಾವಂತ. ಅದಕ್ಕೆ ಅವನು ಮಾಡ್ತಾರೆ ಅವ್ರವ್ರ ಯೋಗ್ಯತಾ ಪ್ರಕಾರ. ಆದ್ರೆ ಯಾತ್ರಾ ಏನಿಲ್ಲ, ಹುಬ್ಬಳ್ಳಿಯಾಗ ನಾವು ಒಂದು 8 ಗುಡಿಗೆ ಹೋಗಿ ಬರ್ಬೋದು. ಹನುಮಪ್ಪನ ಗುಡಿಗೆ ಅದು ಒಂದು ಸೇವಾದೊಳಗ ಬರ್ತದ. ಹಂಗ ಮಾಡ್ಬೋದು. ಈಗ ಅಧಿಕ ಮಾಸದಲ್ಲಿ ಎಲ್ಲಾರು 33 ಹಾಡು ಹೇಳೋದು ಎಲ್ಲ ನಿಮ್ಮ ಬಾಲ್ಯದಲ್ಲಿದ್ದಾಗ, ನೀವು ಸಣ್ಣವರಿದ್ದಾಗ ಆ ಸಮಯದಲ್ಲಿ ಅಧಿಕ ಮಾಸವನ್ನ ಹೇಗ್ ಪಾಲನೆ ಮಾಡ್ತಿದ್ರಿ? ಅಂದ್ರೆ ಅವಾಗ ಇಷ್ಟೊಂದು ಅಂದ್ರೆ ನೇಮ ನಿತ್ಯ ಮಡಿ ಮೈಲಿ ಎಲ್ಲ ಬಾಳ ಇರ್ತಿತ್ತು. ಆದ್ರೆ ಈ ಆರ್ಥಿಕವಾಗಿ ಇಷ್ಟು ದಾನ ಏನ ಕೊಡ್ಲಿಕ್ಕೆ ಅವಾಗ ಸಾಧ್ಯ ಇರ್ತಿದ್ದಿಲ್ಲ. ಮತ್ತು ಮುಖ್ಯ ಅಂದ್ರೆ ಅವಾಗ ಮಗಳಂತ ಮುತ್ತೈದೆ ಇಲ್ಲ, ಅಳಿಯನಂತ ಬ್ರಾಹ್ಮಣ ಇಲ್ಲ ಅಂತ. ಹಂಗ ಅಳಿಯಂದ್ರಿಗೆ ತಮಗೆ ಎಲ್ಲ ಕೊಡ್ತಿದ್ರು. ಅಂಟಿ ನುಂಡಿ ಮಾಡಿಸ್ಕೊಡೋರು. ಅವಾಗೆಲ್ಲ ಬೆಳ್ಳಿ ರೂಪಾಯಿ ಇರ್ತಿದ್ವು, 33 ಬೆಳ್ಳಿ. ಅವಾಗ 1 ರೂಪಾಯಿ ಅಂದ್ರೆ ಇವತ್ತು 1 ರೂಪಾಯಿ 10 ಗ್ರಾಮಿನ ಬೆಳ್ಳಿ ರೇಟ್ ಎಷ್ಟಾಗಿತ್ತು. ಹಂಗ್ ಕೊಡೋರು. ತಮ್ಮ ಯಥಾ ಪ್ರಕಾರ ಮುಖ್ಯವಾಗಿ ಮಗಳು ಹಳೆ ಹಾಕೊಡ್ತಿದ್ರು. ಇಲ್ದವ್ರು 33 ದಂಪತಿ ಕರೆದು ಮನೆಗೆ ಅವರಿಗೆ ಊಟಕ್ಕೆ ಹಾಕ್ತಿದ್ರು, ಪಾತ್ ಪೂಜಾ ಮಾಡಿ. ಆಮೇಲೆ 33 ದಂಪತಿಗೂ ಸೀರೆ ದೋತ್ರ ಕೊಟ್ಟು ಅದು ಮಾಡ್ತಿದ್ರು. ಅವ್ರವ್ರ ಅಂದ್ರೆ ಸಣ್ಣ ಪ್ರಮಾಣದಾಗಿದ್ದವರು ಸಣ್ಣ ಪ್ರಮಾಣ ಏನೂ ಆಗ್ಲಿಲ್ಲ. ದೇವರಿಗೆ 33 ಏರ್ಸಿ 33 ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರು ಭಕ್ತಿಯಿಂದ. ಪತ್ರಂ ಪುಷ್ಪಂ ಫಲಂ ತೋಯಂ, ದೇವ್ರೇನಂತಾನ, ಭಕ್ತಿಯಿಂದ ನನಗೇನು ಕೊಡ್ತೀರಿ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ. ಅಷ್ಟ ಕೊಡ್ಬೇಕಂತಿಲ್ಲ, ಬಟ್ ದಾನ ಕೊಡೋದು ಮುಖ್ಯ. ದಾನ ಅದ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಂಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಮುಂದೆ, ಕಟ್ಟಿಯುವುದು ಹುತ್ತಿ ಸರ್ವಜ್ಞ. ಈಗ ನಾವ್ ಏನ್ ದಾನ ಮಾಡ್ತೇವಿ ಅದ್ರದ್ದು ಪುಣ್ಯ ನಮಗ್ ಬರ್ತದೆ. ನಾವೆಲ್ಲ ಮಕ್ಕಳಿಗಿರ್ಲಿ ಅಂದ್ರೆ ಅದು ಮಕ್ಕಳಿಗೆ ಹೋಗ್ತದೆ, ಬಟ್ ನಮ್ಮ ಸ್ವಂತಕ್ಕ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಅದಕ್ಕೆ ದಾನನ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ. ಅಧಿಕ ಮಾಸದೊಳಗ ಶ್ರೇಷ್ಠ ದಾನ ಕೊಡೋದು ಶ್ರೇಷ್ಠ. ಈಗಿನ ದಿವಸದಲ್ಲಿ ಅಧಿಕ ಮಾಸದ್ದು ಎಷ್ಟು ಕೆಲವೊಂದ್ ಕಡೆ ಏನಾದ್ರು ಆಡಂಬರ ಅಂತ ಅನ್ಸುತ್ತ. ಆಡಂಬರ ಅಂದ್ರೆ ಈಗ ಅನುಕೂಲನೂ ಅದ ಕೊಡ್ಲಿಕ್ಕೆ. ಅಲ್ಲಿ ಎಷ್ಟು ಶ್ರೀಮಂತರಿದ್ದವ್ರು ಕೊಡುದಿಲ್ಲ. ಅದು ಕೊಡ್ಲಿಕ್ಕೆ ಒಂದ್ ಮನಸ್ಸು ಬೇಕಲ್ಲ. ಏನಕ್ಕೇನೋ ಪ್ರಕಾರ ಇದ್ರ ಕೊಡೋದು ಒಳ್ಳೇದು. ನಿಮ್ಗೆ ಸಾಧ್ಯ ಆಯ್ತು, ನೀವು 33 ರೂಪಾಯಿ ಕೊಡ್ರಿ, 1 ರೂಪಾಯಿದಂಗ, ಇಲ್ಲ 10 ರೂಪಾಯಿದಂಗ 330 ಕೊಡ್ರಿ. ಅದಕ್ಕೂ ಜಾಸ್ತಿ ಇದ್ರೆ 3333 ಕೊಡ್ಬೋದು. ಅಂದ್ರೆ ಅವ ಯೋಗ್ಯತಾನುಸಾರ ಅದು ದೇವ್ರ ಈಗ ನಾವೆಲ್ಲ ಕೆಲಸ ಮಾಡೋವಾಗ 200-300 ರೂಪಾಯಿ ಪಗಾರ ಇರ್ತಿತ್ತು. ಈಗ ಪೆನ್ಷನ್ ಜಾಸ್ತಿ ಆಗ್ಬಿಡ್ತದ ನಮ್ಗ. ಅಂದ್ರೆ ದುಡ್ಡಿನ ಇದು ಜಾಸ್ತಿ ಆಯ್ತು ಪ್ರಮಾಣ. ಅವಾಗ ಬಂಗಾರ ನಮ್ಗ 100 ರೂಪಾಯಿ 200 ರೂಪಾಯಿ ತೊಲಿ ಸಿಗ್ತಿತ್ತು. ಈಗ ಲಕ್ಷಗಟ್ಲೆ ಆಗಿದೆ. ಅದು ಅಷ್ಟ ಡಿಫರೆನ್ಸ್ ಇರ್ತದೆ. ವಾತಾವರಣ ಚೇಂಜ್ ಆಗಿದೆ. ಮೊದಲಾದ್ರೂ ಅಧಿಕ ಮಾಸದ ಪದ್ಧತಿಗಳಲ್ಲಿ ಹೀಗೇನೆ ಇತ್ತು. ಸೊ ಇವಾಗಾದ್ರೂ ಕೂಡ ಹೀಗೆ ಇದೆ. ಅಂದ್ರೆ ಈಗ ಸ್ವಲ್ಪ ಜಾಸ್ತಿ ಅನಿಸ್ತದ ದುಡ್ಡಿನ ಅನುಕೂಲ ಇದ್ದಕ್ಕೆ. ಆಮೇಲೆ ಎಲ್ಲಾ ದೇವಸ್ಥಾನದೊಳಗ
ಆ ಹೋಮ ಮಾಡ್ತೇವಿ, ಈ ಹೋಮ ಮಾಡ್ತೇವಿ, ಗಿರಿಜಾ ಕಲ್ಯಾಣ ಮಾಡ್ತೀವಿ, ಜನ ಮರಳು ಜಾತ್ರೆ ಮರಳು ಹೌದು. ಅಂತೇಳಿ ಹೊಸವೆಲ್ಲ ಶುರುವಾಗ್ಯಾವ ಈಗ. ಮುಖ್ಯ ಅಂದ್ರೆ 33. ಅದು 33 ಯಾಕಂದ್ರೆ ಇಲ್ಲಿ 33 ಅಧಿದೇವತೆಗಳಿರ್ತಾರೆ. ಅಟ್ಟ ವಸುಗಳು 8 ಮಂದಿ, ಏಕಾದಶದು ರುದ್ರರು 11 ಮಂದಿ ರುದ್ರರು, 12 ಆದಿತ್ಯರು, ಆಮೇಲೆ ಪ್ರಜಾಪತಿ ಬ್ರಹ್ಮ, ವಚಟ್ಕಾರ ಅಂದ್ರೆ ವಿಷ್ಣು. ಇವ್ರು 33 ದೇವತೆಗಳು. ಅದಕ್ಕೆ ಎಲ್ಲಾರ್ಗೂ ಒಂದೊಂದು ಮುಟ್ಲೆ ಅಂತ 33 ದಾನ ಮಾಡ್ತಾರೆ. 33 ದಾನಗಳನ್ನ ಮಾಡ್ತಾರೆ. ಹಾ, ಈ ದಾನಗಳನ್ನ ಮಾಡುವಾಗ ಏನಾದ್ರೂ ಒಂದು ಪ್ರಕಾರ ಇದೆಯಾ? ಸಂಕಲ್ಪ ಮಾಡೋದು, ಸಂಕಲ್ಪ ಅಥವಾ ಸುಮ್ನೆ ನಾನ್ ತಗೊಂಡು ಬಂದೆ ಕೊಟ್ಟೆ ಆತರ? ಅದು ಅಧಿಕ ಮಾಸ ಸಂಕಲ್ಪ ಮಂತ್ರನೂ ಅದೇ. ಅಂದ್ರೆ ಸಂಕಲ್ಪ ಮಾಡಿ ಮನೆಗೆ ಅವ್ರನ್ನ ಕರೆದು ಆ ಮಣಿ ಮೇಲೆ ಕೂಡಿಸಿ ಅದನ್ನೆಲ್ಲ ಅಧಿಕ ಮಾಸದ ಪ್ರಯುಕ್ತ ಸಂಕಲ್ಪ ಮಂತ್ರ ಹೇಳಿ ಆಮೇಲೆ ಅವರಿಗೆ ದಕ್ಷಿಣೆ ತಾಂಬೂಲ ಇಟ್ಟು, ನೀವು 33 ಸ್ವೀಟ್ ಕೊಟ್ರು ಮೇಲೆ ದಕ್ಷಿಣೆ ತಾಂಬೂಲ ಇಟ್ಟು, ಯಾವುದು ಊಟಕ್ಕೆ ನೀವು ಕರೆದ್ರೆ ₹1 ದಕ್ಷಿಣೆ ಕೊಡ್ಬೇಕಂತೆ. ದಕ್ಷಿಣೆ ಇಲ್ದೆ ಊಟ ಹಾಕಿದ್ರದ್ದು ಫಲ ಸಿಗುವುದಿಲ್ಲ, ಸಾರ್ಥಕತೆ ಬರೋದಿಲ್ಲ. ಅದಕ್ಕೆ ಅದು ಮಾಡ್ತಾರೆ. ಈಗ ತಾಂಬೂಲ ಕೊಡೋದು ಅಂತಂದ್ರೆ ಕೆಲವ್ರು ಹೇಳಿದ್ರು 33 ಎಲೆಗಳನ್ನು ಇಡಬೇಕು, 33 ಹಂಗೇನಿಲ್ಲ. ಆ ಥರ ಏನಾದ್ರು ಇದೆಯಾ? ನೀವು ಒಂದ್ ತಟ್ಟಿ ಒಳಗ ಏನೋ ಅಪೂಪನ 33 ಮಾಡಿರ್ತೀರಿ, ಅದ್ರ ಮೇಲೆ ಒಂದು ಮುಚ್ಚಲಿಕ್ಕೂ ಇಡ್ಬೇಕು. ಒಂದ ಉಪನ್ನ ಇಡಬಾರ್ದು, ಮುಚ್ಚಿ ಅದ್ರ ಮೇಲೆ ಎಲೆ ಅಡಿಕೆ ದಕ್ಷಿಣೆ ಇಟ್ಟು ಕೊಡೋದು ಮಂತ್ರ ಹೇಳಿ. ಅಂದ್ರೆ ಏನ್ ಹಿಂಗ ಬಾಳೆ ಕಟ್ಟೆ ಕೊಡ್ತಾರ. ಆಮೇಲೆ ಸ್ಟೀಲಿಂದು ಕೊಡಬಾರ್ದು ಅಂತಾರ, ಮತ್ತೆ ಈಗ ಅದು ಕಾಮನ್ ಆಗ್ಬಿಟ್ಟದ. ಈ ಮರದ ಬಾಗಣ ಮುಂಚೆಲ್ಲ ಮರದ ಬಾಗಣ 33 ಮುತ್ತೈದರಿಗೆ ಕೊಡ್ತಿದ್ರು. ಈಗ ಮರ ಯಾರು ಯೂಸ್ ಮಾಡಂಗಿಲ್ಲಲ್ಲ. ಎಷ್ಟೋ ಜನ ಕೊಟ್ಟವ್ರು ಎಲ್ಲಿ ತಗೊಂಡ್ ಹೋಗ್ಬೇಕ್ರಿ, ಇಲ್ಲೇ ಇಟ್ಟು ಹೋಗ್ತೀವಿ ಅನ್ನೋರು ಇದ್ದಾರೆ. ಅದ್ರ ಪ್ರಾಕ್ಟಿಕಲ್ ನಾವು ವಿಚಾರ ಮಾಡ್ಬೇಕು. ಹಂಗಾಗ್ತದ. ಅದ್ರ ಬದ್ಲಿ ಸ್ಟೀಲಿನ ಬುಟ್ಟಿ ಕೊಡ್ತಾರ, ಇಲ್ಲ ಅವ್ರಿಗೆ ದಿನಕ್ಕೆ ಉಪಯೋಗ ಆಗುವಂಗ. ಅದು ಒಂಥರ ಕರೆ ಅನಿಸ್ತದ ಒಂದ್ ಸ್ವಲ್ಪ. ಹಂಗ ಅವ್ರವ್ರು ಇಲ್ಲ ಅಂದ್ರೆ ಸಿಂಪಲ್ ನಾವು ಬಾಳೆ ಎಲೆ ಕೊಡ್ಬೋದು. ಬಾಳೆ ಎಲೆ ಬಂಗಾರ ಅಂತ ಹೇಳ್ತಾರೆ. ಸೊ ಬಾಳೆ ಎಲೆ ಇಟ್ಟು ಮೇಲೊಂದ್ ಬಾಳೆ ಎಲೆ ಮುಚ್ಚಿನೂ ಕೊಡ್ಬೋದು. ಅದಕ್ಕೆ ಒಂದ್ ತಾಟಿನ ಮೇಲೆ ಇಟ್ಟು ಆಮೇಲೆ ನೀವು ತಾಟ ವಾಪಸ್ ಕೊಡ. ಹಂಗು ಅದು ಶ್ರೇಷ್ಠ. ಆದ್ರೆ ಪಾತ್ರದಾನನೂ ಒಂದಾಗ್ತದಲ್ಲ ಅದ್ರ ಜೊತೆ. ಅದಕ್ಕೆ ಈಗ ನೀವು ಗೋದಾನ ಮಾಡಿದಾಗ ಬರೀ ಆಕಳೆಲ್ಲ ಅದಕ್ಕ ಹಿಂಡ್ಲಿಕ್ಕೆ ಒಂದ್ ಬಕೆಟು, ಅದಕ್ಕ ಸ್ನಾನ ಇದು ಸೀಡಿ, ಆಮೇಲೆ ಬುಟ್ಟಿ ತಿನ್ಲಿಕ್ಕೆ ಅಕ್ಕಿ ಬೆಲ್ಲ ಹಾಕಿದ್ ಬುಟ್ಟಿ, ಅವನ್ನೆಲ್ಲ ಕೊಡ್ಬೇಕಾಗ್ತದೆ. ಬರೀ ಗೋದಾನ ಅಷ್ಟ ಹಂಗ ಕೊಡುದಿಲ್ಲ. ಅದಕ್ಕೆ ಹೆಣ್ಮಗಳಿದ್ದಂಗ ಅದಕ್ಕೆ ಸೀರೆ ಸೆಲ್ಲೆ ಹಾಕಿ ಹಾಲು ಹಿಂಡ್ಲಿಕ್ಕೆ ಬಕೆಟು, ತಂಬಿ, ಬುಟ್ಟಿ ಒಳಗ ಅಕ್ಕಿ ಬೆಲ್ಲ, ಸಕಲ ಸಲಕರಣೆಗಳನ್ನು ಎಲ್ಲ ದಾನ ಕೊಡೋ ಮುಂದೆ ಎಲ್ಲ ಪದ್ಧತಿ. ಮಗಳನ್ನ ಕಳಿಸುವಾಗ ನೀವು ಕೊಡ್ತೀರಾ ನೀವು ಆ ತರದ್ದ ಗೋದಾನನು ಮಾಡ್ತಾರ ಕೆಲವರು. 33 ಮಾಡಂಗಿಲ್ಲ, ಯಾಕಂದ್ರೆ ಎಸ್ಪೆಷಲಿ ಗೋಶಾಲೆ ಇರ್ತಲ್ಲ ದೇವಸ್ಥಾನದಲ್ಲಿ ಹೆಬ್ಬಳ್ಳಿ ಒಳಗ ಮತ್ ಬೇರೆ ಕಡೆ ಅಲ್ಲಿ ಅವ್ರು ಎಲ್ಲಾ ವ್ಯವಸ್ಥೆ ಮಾಡ್ತಾರ. ನಾವು ದುಡ್ಡು ಕೊಟ್ರೆ ನಾವು ಗೋದಾನ ಕೊಟ್ಟ ಮಾಡ್ತಾರ. ಈಗ ಮತ್ತೇನ್ ಅದರದೊಳಗ ಇದೆಲ್ಲ ಐತಿ ನಿಮ್ದು ಅಧಿಕ ಮಾಸದೊಳಗ ಏನಾರ ಶ್ಲೋಕ ಈಗ ನಿಮ್ದು ಇದ್ರೊಳಗ ಏನೈತಿ ಅಂತ ಹೇಳಿದ್ರಿ ಅಂದ್ರೆ ರಂಗೋಲಿ, ಅದ್ರ ಮೇಲೆ ಯಾವ ತರದ ರಂಗೋಲಿ ಎಲ್ಲ ಬಿಡಿಸ್ತಾರೋ ಅದೇ ಹೇಳಿದ್ನಲ್ಲ. ಅಟ್ಟ ಇದು ವಸುಗಳು ಏಕಾದಶಿ ಅದರದ ರಂಗೋಲಿ ಕಳಸ ಇದೆ. ಅದನ್ನ ದಿನ ತೆಗೆದು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿಟ್ಟು 33 ನಮಸ್ಕಾರ ಮಾಡ್ಬೋದು. ಆಮೇಲೆ 33 ಎಳಿಬತ್ತಿ ಮಾಡ್ತಾರೆ. ಅವನ್ನ ಕೂಡ್ಸಿ ಈ ಕೈಗೆ ಸುತ್ಕೊಂಡು 16 ಎಳಿ ಅಂದ್ರೆ 32 ಆಗ್ತದೆ. ಇನ್ನೊಂದ್ ಎಳಿ ಸುತ್ತಿ ಅದನ್ನ ಹೂಬತ್ತಿ ಟೈಪ್ ಮಾಡ್ತಾರೆ. ಅವನು ತುಪ್ಪದಾಗ ತೈಸಿ ಕೆಲವರು ದಿನ ಒಂದೊಂದ್ ಹಚ್ತಾರ, ಇಲ್ಲ 33 ಮಾಡಿ ಅದನ್ನು ಹಚ್ತಾರೆ. ಅಂದ್ರೆ ಬತ್ತಿಗಳನ್ನ ಇದರಲ್ಲಿ 33 ಬತ್ತಿವ ಸಣ್ಣ ಮಾಡಿತ್ತು, ಸಣ್ಣ ಪ್ರಮಾಣ. ಅವನ್ ಜಾಯಿಂಟ್ ಮಾಡಿ ಅದಕ್ಕೊಂದು ಸುತ್ತಿ ತುಪ್ಪ ಇಟ್ಟಿರ್ತೇವಿ. ನೀವು ಬೇರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಚ್ಬಹುದು, ಇಲ್ಲ ದಿನ ತುಳಸಿ ಮುಂದೆ ಹಚ್ಚಿ ಇಟ್ಕೋಬಹುದು. ಇದು ಒಂದು ಸೇವಾದೊಳಗೆ ಬರ್ತದ. ಒಟ್ನಲ್ಲಿ ನೀವ್ ಏನ್ ಮಾಡಿದ್ರು ಭಗವಂತನಿಗೆ 33 ಮಾಡ್ಬೇಕು. ಅದು ಈ ಮಾಸದ ಸ್ಪೆಷಾಲಿಟಿ.
ಅಧಿಕ ಮಾಸದ್ದು ಸ್ಪೆಷಾಲಿಟಿ ಅದೇ ಹಾ. 33 ಇದು ಅಂತ ಹೇಳಿ. ನೀವು ಅದು ಅಧಿಕ ಮಾಸದ ಬಗ್ಗೆ ಒಮ್ಮೆನೋ ಓದಿ ಹೇಳಿದ್ದಿತ್ತು. ಅಧಿಕ ಮಾಸದಲ್ಲಿ ಅಂದ್ರೆ ಹಾ. ಈ ದೇವರ ಹಾ. ಹೆಸರುಗಳು ಅಂದಿದ್ವಲ್ಲ, ದೇವರ ಹೆಸರುಗಳನ್ನ ಆ, ಹಾಕ್ಬಿಟ್ರು. ಈಗ ಅಷ್ಟವಸುಗಳು ಅಂದ್ರೆ ದ್ರೋಣ, ಧ್ರುವ, ದೋಷ, ಆರ್ಕ, ಅಗ್ನಿ, ದ್ಯು, ಪ್ರಾಣ, ವಿಭವಸು. ಅವಾಗ ಒಂದೊಂದು ಅನ್ನೋ ಮುಂದೆ ನಾವು ದ್ರೋಣ ಅಂತರ್ಗತ, ಭಾರತೀ ಮುಖ್ಯ ಪ್ರಾಣ ಅಂತರ್ಗತ, ಪದ್ಮಿನಿಪತಿ ವಿಷ್ಣವೇ ನಮಃ ಇಷ್ಟಂದು ಅಂದ್ರ ಒಂದ್ ನಮಸ್ಕಾರ. ಒಂದು ನಮಸ್ಕಾರ. ಹಾ. ಎರಡನೇದು ಧ್ರುವ ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ, ಪದ್ಮಿನಿಪತಿ ಜಿಷ್ಣವೇ ನಮಃ. ಹಾ. ಹಿಂಗ ಅವು ಒಂದೊಂದು ಮಂತ್ರವಾದ್ರೆ ಹೋಗುದು. ಇದು ಅಷ್ಟ ವಸುಗಳಾದ್ಮೇಲೆ ಏಕಾದಶ ರುದ್ರರು, ಭೀಮಾಂತರ್ಗತ, ಕೈವತಾಂಗತ, ಅಜಾಂತಾರ್ಗತ, ಅಜೈಕಪಾತ್ ಅಂತರ್ಗತ, ಬಹುರೂಪಾಂತರ್ಗತ, ಭವಾಂತರ್ಗತ, ವಾಮದೇವಾಂತರ್ಗತ, ಉಗ್ರಾಂತರ್ಗತ, ವೃಷಾಕಪಿ ಅಂತರ್ಗತ, ಅಹಿರ್ಬುದ್ನಿ ಅಂತರ್ಗತ. ಇವರು ಏಕಾದಶ ರುದ್ರಾಗ್ತಾರ. ಆಮೇಲೆ ದ್ವಾದಶ ಆದಿತ್ಯರು ವಿವಸ್ವಾನ್, ಆರ್ಯಮ, ಪೂಷ, ತೃಷ್ಣ, ಸವಿತ್ರು, ಭಗ. ಈ ಸೂರ್ಯ ನಮಸ್ಕಾರ ಹೇಳೋ ಮುಂದೆ ಹೇಳ್ತೇವೆ ನೋಡ್ರಿ, ಆಯು ಮಂತ್ರವು. ಆಮೇಲೆ ಧಾತೃ, ಪರ್ಜನ್ಯ, ವರುಣ, ಮಿತ್ರ, ಶಕ್ರ, ಉರುಕ್ರಮ, ಇವು 12 ಆದಿತ್ಯರಾಗ್ತಾರ. ಆಮೇಲೆ ಪ್ರಜಾಪತಿ ಬ್ರಹ್ಮ, ಕಡೆಗೆ ವಚಟ್ಕಾರ. ಈ 33 ದೇವತೆಗಳಾಗ್ತಾರೆ. ಒಬ್ಬೊಬ್ಬರದ ಹೆಸರು ಹೇಳಿ ಭಾರತೀ ರಮಣ ಅಂತ ಹೇಳಿ ನಮಸ್ಕಾರ 33 ಪ್ರದಕ್ಷಿಣೆ ಹಾಕೋದು. ಹಂಗ್ ಮಾಡ್ತಾರ. ಈಗ ಕೇಳಿಸ್ಕೊಂಡೆ ನಮಗೆಲ್ಲ ಪುಣ್ಯ ಬಂದು ಬಿಡುತ್ತದ ನಿಮ್ ಬಾಯಿಂದ. ಮತ್ತೇನಾದ್ರೂ ವಿಶೇಷತೆ ಇದೆ ಇದರಲ್ಲಿ ಅಧಿಕ ಮಾಸದಲ್ಲಿ? ಅಲ್ಲ, ವಿಶೇಷತೆ ಅಂದ್ರೆ ಅದು ಕೆಟ್ಟ ಅಂತ ತಿಳ್ಕೊಬಾರ್ದು. ಕೆಲವರೆಲ್ಲ ಲಗ್ನ ಮಾಡಂಗಿಲ್ಲ, ಮುಂಜಿ ಮಾಡಂಗಿಲ್ಲ ಅನ್ಕೊಳ್ಳಿ, ಅಶುಭ ಏನು? ಅಶುಭ ಏನಲ್ಲ. ಅಂದ್ರೆ ಈಗ ನಾವು ಈ ಲಗ್ನ ಮುಂಜಿ ಮನಿ ಓಪನಿಂಗ್ ಮಾಡೋ ಮುಂದೆ ಒಂದು ಆಶಾ ಇಟ್ಕೊಂಡು ಮಾಡಿರ್ತೀವಿ. ಆಮೇಲೆ ಅವರು ಆಯರ್ ಕೊಡ್ತಾರ, ನಾವು ಆಯರ್ ಕೊಡ್ತೇವೆ, ಇಷ್ಟು ದೊಡ್ಡ ಮನೆ ಅಂದ್ರೆ ನಮ್ಮ ಸ್ವಂತ ಕಾಮನ ಇರ್ತದ ಅದ್ರೊಳಗೆ. ಅದಕ್ಕೆ ಅವನ ಶುಭ ಕಾರ್ಯ ದೇವ್ರಿಗೆ ಅರ್ಪ ಮಾಡಬಾರ್ದು. ಇಲ್ಲ, ನೀವು ಭಜನೆ ಮಾಡ್ರಿ, ದಕ್ಷಿಣೆ ಕೊಡ್ರಿ, ದಾನ ಕೊಡ್ರಿ, ಬಹಳ ಒಳ್ಳೆ ಅಧಿಕ ಮಾಸ ಅಂದ್ರೆ ಶ್ರೇಷ್ಠ ಅಂತಾರ. ಏನೇನ್ ನಿಮ್ಗ ಸತ್ಯನಾರಾಯಣ ಪೂಜೆ ಮಾಡೋರು ಮಾಡಿಸ್ತಾರೆ, ಮನೆ ಊಟಕ್ಕೆ ಕರೆದು. ಈಗ ನಮ್ಮ ಮಹಿಳಾ ಮಂಡಳದೊಳಗೆ ದಿನಾ 33 ಹಾಡಾಡ್ತೀವಿ, 4 ರಿಂದ 5 ಪುರಂದರದಾಸರು ಶ್ರೇಷ್ಠ ಅಂತ. ಅಂದ್ರೆ ಪುರುಷೋತ್ತಮ ಮಾಸ ಅಂತಾರಲ್ಲ, ಪುರಂದರ ವಿಠಲ ಬರ್ತೀನಿ. ನಾರ್ಮಲಿ ಪುರಂದರದಾಸರು ಬೇರೆ ಅಂದ್ರೂ ಏನ್ ತಪ್ಪಿಲ್ಲ. ಅಲ್ಲೇ ಶ್ರೀನಿವಾಸ ಕಲ್ಯಾಣ ಮಾಡಿಸ್ರಿ ಅಂತ ಹೇಳ್ಯಾರ ನಮ್ಗೆ. ಶ್ರೀನಿವಾಸ ಅಂದ್ರೆ ಪುರುಷೋತ್ತಮ. ಅದಕ್ಕೆ ನಾವು ಅದ್ರ ಸಲುವಾಗಿ ನಾವು ಏನಾರ ದುಡ್ಡು ಅದು ಕೊಡಬೇಕಾಗ್ತದೆ. ಅದು ಇಂಡೈರೆಕ್ಟ್ಲಿ ಒಂದು ದಾನದ ರೂಪದಲ್ಲಿ ಆಗತ್ತೆ. ಅದ್ರ ವಿಚಾರ ಮಾಡ್ಲಿಕ್ಕತ್ತೇವಿ, ಮಾಡ್ಸೋಣ ಅಂತ ಹೇಳಿ. ದೇವ್ರ ಸೇವಾ ತಗೊಳ್ಳೋದು ಇತ್ತಂದ್ರೆ ಮಾಡಿಸ್ತಾನೆ. ಅವಾಗೆಲ್ಲ ನೀವು ಬರ್ರಿ, ಖಂಡಿತ ಭಾಗಿಯಾಗೋಣ. ಹೀಗೂ ಹೇಳ್ಬೋದು, ಈ 12 ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹೆಣ್ಮಕ್ಳಿಗೂ ಮನೆ ಕೆಲಸ, ಹೊರಗಿನ ಕೆಲಸ ಮಾಡ್ಕೊಂಡು ಮತ್ತೆ ಎಲ್ಲಾ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದು ಮಟ್ಟೋದು, ಇದೆಲ್ಲದ ಗದ್ದಲದಲ್ಲಿ ನಾನೊಂದ್ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಾನೋ, ಅಥವಾ ಯಾವುದೋ ಪ್ರಯಾಗ್ರಾಜಕ್ಕೆ ಹೋದೆ, ಕಾಶಿಗೆ ಹೋದೆ, ಈ ತರದ ಸ್ಥಳಗಳಿಗೆ ಹೋಗಿ ಬೆಟ್ಟಕ್ಕೆ ಯಾವುದಕ್ಕೂ ಸಮಯನೇ ಸಿಗೋದಿಲ್ಲ. ಇದೆಲ್ಲಾ ಕಾರಣಕ್ಕೋಸ್ಕರ ಇದು 1 ತಿಂಗಳು ನಿಮಗ್ ಬೇರೆ ಯಾವ್ದು ಜಂಜಾಟನೇ ಇಲ್ಲ. ಯಾವ್ದೋ ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಥವಾ ತಮ್ಮ ಮನೇಲಿ ಯಾವ್ದೋ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು, ಅದಕ್ಕೋಸ್ಕರ ಟೈಮ್ ಕೊಡ್ಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಸೊ ಸಂಪೂರ್ಣವಾಗಿ ದೇವತಾರಾಧನೆಗೋಸ್ಕರ ಇರತಕ್ಕಂತ ಅಧಿಕ ಮಾಸದಲ್ಲಿ ಎಲ್ಲರಿಗೂ ಧ್ಯಾನ ಮಾಡೋದಕ್ಕೆ ಒಂದು ಅವಕಾಶ ದೇವರನ್ನ ಅನುಕೂಲ ಒದಗಿಸ್ಕೊಟ್ಟು. ಇದೊಂದು ಸಾಧಾರಣ ನೀವು ಯಾವ ದೇವಸ್ಥಾನದಾಗ ಹೋದ್ರಿ ನೋಡ್ರಿ, ರುದ್ರಾಭಿಷೇಕ ನಡೆದಿರ್ತದೆ, ಸ್ಪೆಷಲ್ ಪೂಜಾ ನಡೆದಿರ್ತಾವ, ಮಠ ಗುಡಿ ಎಲ್ಲಾ ಕಡೆನೂ ಅಧಿಕ ಮಾಸದೊಳಗ ಹೆಚ್ಚಿನ ಭಜನೆ, ಹಾಡು ಇವೆಲ್ಲ ನಡೆದಿರ್ತಾವ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ಇದಕ್ಕೆ ಪುರುಷೋತ್ತಮನೇ ಅಧಿಪತಿ ಆದ್ರೂನು, ವಿಷ್ಣುನೇ ಅಧಿಪತಿ ಆದ್ರೂನು ನೀವು ಎಲ್ಲಾ ದೇವರದನ್ನು ಮಾಡಬಹುದಿಲ್ಲ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಬ್ರಹ್ಮ ವಿಷ್ಣು ಮಹೇಶ್ವರ ಆದಿ ಮಧ್ಯ ಅಂತ್ಯ ಅಂತ ಹೇಳಿ ನಮಗ್ ಬೇಕಂತ ನಾವು ಆ ದೇವ್ರು ಈ ದೇವ್ರು ಮಾಡ್ಕೊಂಡು ಅದ್ರ ಮೂಲದೊಳಗ ಎಲ್ಲಾ ದೇವ್ರು ಒಂದೇ.
ಅದಕ್ಕೆ ನೀವು ನಿಮ್ಮ ಮನೆ ದೇವ್ರು ನೀವು ಶಿವನ ಪೂಜೆ ಮಾಡ್ಬೋದು, ರಾಮನ ಪೂಜೆ ಮಾಡ್ಬೋದು, ಎಲ್ಲಾನು ಅದೇ ಅವನ ದೇವ್ನ ಹೇಳ್ಬಿಟ್ರ ಸರ್ವ ದೇವರ ನಮಸ್ಕಾರ. ಆಕಾಶ ಎಲ್ಲಾ ಕಡೆ ಮಳೆ ಆದ್ರೂ ಸಮುದ್ರಕ್ಕೆ ಹೆಂಗ ನೀರು ಹೋಗಿ ಸೇರ್ತಾವ ಹಂಗ ದೇವ್ರಿಗೆ ಮುಡ್ತದ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ಇದೊಂದು ಅಧಿಕ ಮಾಸದಲ್ಲಿ ಎಲ್ಲಾ ದೇವರದ್ದು ಆಗ್ತದ ಆರಾಧನೆ. ಎಲ್ಲಾ ದೇವರು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ಬೋದು, ನೀವು ಬೇಕಾದಲ್ಲಿ ಹೋಗ್ಬೋದು, ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ. ಈ ಒಂದೇ ದಿನನೇ 3 ಹನುಮಪ್ಪನ ದರ್ಶನ ಮಾಡ್ಬೇಕು ಅನ್ನೋದಕ್ಕೆ ಏನಾದ್ರೂ ಕಾರಣ ಇದೆಯಾ? ಅಲ್ಲ ಅಂದ್ರೆ ಏನ ಇದು ಒಂಥರ 3 ದೇವ್ರು ನೋಡಿದ್ರೆ ಕಾಶಿ ಯಾತ್ರೆ ಫಲ ಬರ್ತದ. ಇಲ್ಲೇ ಈಶ್ವರ ಅಂದ್ರ ಅಣ್ಣಿಗೇರಿ ಒಳಗ ಅಮೃತೇಶ್ವರನ ಗುಡಿ ಇದೆ, ಅಲ್ಲೇ ಹೊಂಬಳದ ಹತ್ರ ಹೊನ್ನೇಶ್ವರ ಅಥವಾ ಶಂಕರಲಿಂಗ ಅಂತಾರ. ಆಮೇಲೆ ಗದಗಿನೊಳಗ ತ್ರಿಕುಟೇಶ್ವರ. ಈ 3 ಈಶ್ವರನ್ನ ಒಂದ ದಿನ ನೋಡಿದ್ರೆ ಕಾಶಿ ಯಾತ್ರೆ ಮಾಡಿದೆ. ಅಂದ್ರೆ ಮುಂಚಿನ ಕಾಲದಾಗ ಕಾಶಿ ಯಾತ್ರೆ ಹೋದ್ ಭಾಳ ಡಿಫಿಕಲ್ಟ್ ಇತ್ತು. ಈಗ ನಂಗೆ ಟ್ರೇನು ವಿಮಾನ ದುಡ್ಡು ಇರ್ತಿರ್ಲಿಲ್ಲ ಅವಾಗ. ಮಕ್ಕಳು ಮರಿನೂ ಬಾಳು 10-12 ಮಕ್ಳು ಅಡಿತಿದ್ರು. ದೊಡ್ಡದಾಗ ಹೋದ್ರೆ ಸಣ್ಣದು ಬಿಟ್ಟು ಹೋದ್ ಆಗ್ತಿದ್ದಿಲ್ಲ ಅವಾಗ. ಈಗೆಲ್ಲ LTC ಅಂತಾರ, ಅವ ಅಂತಾರ, ಫೆಸಿಲಿಟಿ ಭಾಳ ಯಾವ. ಆಮೇಲೆ ಪ್ಯಾಕೇಜ್ ಟೂರು, ಸೋಲೋ ಟ್ರಿಪ್ಪು ಎಲ್ಲ ಹೋಗ್ಬಿಡ್ತಾರೆ ಅವರು. ಅವಾಗ ಅದು ಇರ್ಲಿಲ್ಲಲ್ಲ, ಅದ್ರ ಸಲುವಾಗಿ ಯಾತ್ರಾನು ಈಗ ಮಾಡೋದು ಒಂದು ಶ್ರೇಷ್ಠ ಅಂತ ಮಾಡ್ತಾರೆ. ಏನೇ ಕಾರಣ ಇರ್ಲಿ ಅಧಿಕ ಮಾಸದಿಂದ ಪ್ರತಿಯೊಬ್ಬರಿಗೂ ಅನುಕೂಲ. ಯಾತ್ರಾ ಮಾಡೋರು ಯಾತ್ರಾ ಮಾಡ್ರಿ, ದೇವತಾರಾಧನೆ ಮಾಡ್ರಿ, ಒಟ್ನಲ್ಲಿ ದೇವ್ರ ಇಂಡೈರೆಕ್ಟ್ಲಿ ಅವ್ರಿಗೂ ಈಗ ಭಟ್ರು ಎಲ್ಲಾ ಗುಡಿ ಒಳಗ 33 ದಿನ ಬೆಣ್ಣೆ ಪೂಜೆ ಮಾಡ್ತೀವಿ ಅಂತಾರೆ. ನೀವು ಬೇಕಾದವ್ರು ಅವತ್ತು ಮಾಡಿಸ್ಬೋದು, ಹೋಮ ಮಾಡ್ತೀರ ನೀವು ಮಾಡ್ಬೋದು. ಅಂದ್ರೆ ಅವ್ರ ಭಟ್ರಿಗೂ ನಾವು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ದಂಗ, ಅನುಕೂಲ ಆದಂಗ, ನಮಗ್ ಪುಣ್ಯ ಬಂದಂಗ, ಅದು ಎಲ್ಲಾರ್ಗೂ ಒಂದೊಂದು ಅನುಕೂಲ ಆಗ್ತದ ಅಂತ ಅಷ್ಟೇ. ತುಂಬಾ ಖುಷಿ ಆಯ್ತ್ರಮ್ಮ. ಇಷ್ಟು ವರ್ಷ ನಾವು ಬರೀ ಅಧಿಕ ಮಾಸ, ಒಂದ್ ಎಕ್ಸ್ಟ್ರಾ ಮಾಸ 33 ದಾನ ಮಾಡೋದು, 33 ದಾನ ಮಾಡೋದು ಅಷ್ಟೇ ಗೊತ್ತಿತ್ತು. ಒಂದ್ ಎಕ್ಸ್ಟ್ರಾ ಮಾಸ ಹೆಂಗ್ ಬರುತ್ತಿದ್ದು? 12 ತಿಂಗಳು ಅದಾವ, 13ನೇ ತಿಂಗಳು ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರು ತುಂಬಾ ಜನ ಅದ್ರ. ಆದ್ರೆ ಅದ್ರಲ್ಲಿ ಇಷ್ಟೊಂದು ಗೂಢಾರ್ಥ ಒಳಾರ್ಥ ಎಲ್ಲ ಇದೆ ಅಂತ ತುಂಬಾ ಖುಷಿ ಆಯ್ತು. ಅಧಿಕ ಮಾಸದ ಬಗ್ಗೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಸವಿವರವಾಗಿ ಹೇಳಿದ್ರಿ. ನೀವು ಕೋಟ್ಯಾಧೀಶರು ಅವ್ರ ಲೆವೆಲ್ ತಕ್ಕಂಗೆ ದಾನ ಮಾಡ್ಬೋದು. ಇವತ್ತು ನನ್ನ ಹತ್ರ ಏನು ಇಲ್ಲದೆ ಇರೋರು ಕೂಡ ಒಂದ್ 33 ಹೂವಿನ ಹಾರ ಹಾಕಿ ಒಂದ್ 33 ನಮಸ್ಕಾರ ಮಾಡಕ್ ನಾವ್ ಯಾವ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಅಲ್ಲಿಂದ ನಮ್ಗೆ ದೇಹ ದಂಡನೆನೇ ಆಯ್ತು, ಮನಸ್ಸಿನ ದಂಡನೆನೇ ಆಯ್ತು. ಅದರಿಂದ ಭಗವಂತನ ಶಕ್ತಿ ಸಾನ್ನಿಧ್ಯ ಸಿಗುತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ ಅಮ್ಮ. ನಿಮಗೆ ಧನ್ಯವಾದಗಳು. ನಾನು ನನಗ್ ತಿಳಿದಷ್ಟು ಹೇಳೇನಿ. ಇದ್ರೊಳಗೆ ಈಗ ಅನ್ಕ ಅಧಿಕ ಮಾಸದ ಬಗ್ಗೆ ಬಹಳ ಇನ್ಫಾರ್ಮೇಶನ್, ಅಷ್ಟು ಡಿಟೇಲ್ ನಾವು ಸ್ಟಡಿ ಮಾಡಿಲ್ಲ. ನನ್ನ ಬುದ್ಧಿಮಟ್ಟಕ್ಕೆ ಅಷ್ಟು ತಿಳಿದ ಅಷ್ಟು ಹೇಳೇನಿ. ನೀವು ಯೋಗ್ಯವಾದನ್ನು ಗ್ರಹಿಸ್ಕೋಬೇಕಂತ. ಖಂಡಿತವಾಗಿ ಅಮ್ಮ. ನಿಮ್ಮ ಹಿರಿಯರಿಂದ ಈ ಅಧಿಕ ಮಾಸದ ಇದನ್ನ ತಿಳ್ಕೊಂಡದಕ್ಕೂ ನಮಗೊಂದು ಆಶೀರ್ವಾದನೂ ಆಯ್ತು. ಆಮೇಲೆ ಇಷ್ಟು ವರ್ಷ ನಾನು ಹೇಳ್ದಂಗೆ ಯಾವುದೇ ರೀತಿಯಿಂದಾನು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಲಿಲ್ಲ. ಅಧಿಕ ಮಾಸ ಕೇಳ್ತಾ ಬಂದಂಗೆ ಅಧಿಕ ಮಾಸಕ್ಕೆ ಮಲಮಾಸ ಅಂತಾರು, ಇವಾಗ ಅದಕ್ಕೆ ಅಧಿಕ ಮಾಸ ಪುರುಷೋತ್ತಮ ಮಾಸ ಇಷ್ಟ ದಾನ ಮಾಡ್ತಾರೋ ಅಷ್ಟೇ ಗೊತ್ತಿತ್ತು. ಆದ್ರೆ 33 ಎಲ್ಲಿಂದ ಬಂತು, ಅಧಿಕ ಹೇಗಾಯ್ತದೆ, ಎಕ್ಸ್ಟ್ರಾ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ವಿವರಣೆ ನಮಗೂ ಗೊತ್ತಿರಲಿಲ್ಲ. ಬೇರೆ ಎಲ್ರೂ ನಿಮ್ಗೆಲ್ಲಾರು ಗೊತ್ತಿರ್ಬೇಕು ಸ್ನೇಹಿತರ, ಪರ್ಸನಲ್ ಆಗಿ ನನಗಂತೂ ಗೊತ್ತಿರ್ಲಿಲ್ಲ. ಈ ಎಲ್ಲ ವಿಷಯನ ತಿಳಿದುಕೊಟ್ಟದಕ್ಕೆ ಅಮ್ಮ ನಿಮ್ಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.